So I'm so happy to be a part of Radio City Kannada Beyond Muscle. Nan Sri Lakshmi. I'm a professional wellness coach, entrepreneur, a law of attraction coach and a fitness consultant. ನಾನು ಜಿಮ್ ಜಾಯಿನ್ ಆದಾಗ ಒಂದು ಆಸೆ ಇತ್ತು ನನಗೆ. ಸೊ ಬೇಗ ಒಂದು 6 ತಿಂಗಳಲ್ಲಿ ಬಾಡಿ ಮಾಡಿಬಿಟ್ಟು ಒಳ್ಳೆ ಫೋಟೋಸ್ ಕ್ಲಿಕ್ ಮಾಡಿ ಹಾಕ್ಬಿಡೋಣ ಅಂತ. ಆಮೇಲೆ ಅರ್ಥ ಆಯಿತು ಇಟ್ಸ್ ನಾಟ್ ಅಬೌಟ್ 6 ಮಂತ್ಸ್. ಸೊ ಮಸಲ್ ಬಿಲ್ಡ್ ಮಾಡೋದು ಇಟ್ಸ್ ಅ ಲಾಂಗ್ ಜರ್ನಿ. ಸೊ ನನಗೆ ಮುಂಚೆನೇ ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ಇದ್ದಿದ್ದರಿಂದ 70% ಇಂಪಾರ್ಟೆನ್ಸ್ ನ್ಯೂಟ್ರಿಷನ್ಗೆ ಕೊಟ್ಟರೆ, ಸೊ 30% ಇಂಪಾರ್ಟೆನ್ಸ್ ಎಕ್ಸಸೈಸ್ಗೆ ಕೊಡೋಕ್ಕೆ ಶುರು ಮಾಡಿದೆ. ಸೊ ಎಲ್ಲರೂ ಅದನ್ನೇ ಮಾಡಬೇಕು ಕೂಡ. ಸೊ ಯಾವಾಗ ನ್ಯೂಟ್ರಿಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ಸೊ ನಾವು ವರ್ಕೌಟ್ ಮಾಡಾದಮೇಲೆ ನಮ್ಮ ಬಾಡಿ ರಿಕವರ್ ಆಗೋಕ್ಕೆ ಬೇಕಾಗಿರೋದೇ ನ್ಯೂಟ್ರಿಷನ್. ಸೊ ನಾನು ಹೇಳ್ದಂಗೆ ನಾನು ಹರ್ಬಲೈಫ್ ವೆಲ್ನೆಸ್ ಕೋಚ್. ನನ್ನ ಕಂಪ್ಲೀಟ್ ನ್ಯೂಟ್ರಿಷನ್ ಇಂಟೇಕ್ ಹರ್ಬಲೈಫೇ ಆಗಿದೆ. ಆಲ್ ದ ಮಲ್ಟಿವೈಟಮಿನ್ಸ್, ಸೊ ಆಲ್ ದ ಶೇಕ್ಸ್ ಇರ್ಬೋದು, ಅಥವಾ ನನಗೆ ಬೇಕಾಗಿರೋ ಬ್ಯಾಲೆನ್ಸ್ಡ್ ಮೀಲ್ನ ಕಂಪ್ಲೀಟ್ ಮಾಡೋಕ್ಕೆ ಹರ್ಬಲೈಫ್ ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ನನಗೆ ಪೋಸ್ಟ್ ವರ್ಕೌಟ್, ಪ್ರೀ ವರ್ಕೌಟ್ ಮೀಲ್ಸ್ ಕೂಡ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಜನ ವರ್ಕೌಟ್ ಮಾಡೋಕ್ಕೆ ಬರುವಾಗ ಏನು ತಿಂದೇ ಬರ್ತಾರೆ, ಅದು ದೊಡ್ಡ ಮಿಸ್ಟೇಕ್. ವರ್ಕೌಟ್ ಆದಮೇಲೆ ಕೂಡ ಪ್ರೋಟೀನ್ ಒಂದು ಕೊಟ್ಟರೆ ಸಾಕು. ಸೊ ಪ್ರೋಟೀನ್ ಇಂಟೇಕ್ ಇಸ್ ಇಂಪಾರ್ಟೆಂಟ್ ಆಫ್ಟರ್ ವರ್ಕೌಟ್. ನೋ, ಸೊ ಹಾಗೆ ನೋಡಿದ್ರೆ ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಈಸಿಯಾಗಿ ಹೇಳಬೇಕಂದ್ರೆ 40-30-30 ರೂಲ್. ಸೊ 40% ಕಾರ್ಬೋಹೈಡ್ರೇಟ್ಸ್, 30% ಪ್ರೋಟೀನ್, 30% ಫ್ಯಾಟ್, ಹಾಗೆ ಸ್ವಲ್ಪ ಫೈಬರ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಬ್ಯಾಲೆನ್ಸ್ ಡಯಟ್ ತುಂಬಾ ಇಂಪಾರ್ಟೆಂಟ್ ಮಸಲ್ ಬಿಲ್ಡಿಂಗ್ಗೆ. ಬೇಸಿಕ್ಲಿ ನಾನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಪಟ್ಟಿದ್ದೇನೆ, ನನ್ನ ನೆಗೆಟಿವ್ ಮೈಂಡ್ಸೆಟ್ನ ಹೋಗಿಸೋದಕ್ಕೆ. ಬಿಕಾಸ್ ಕೆಲವೊಂದು ಸರಿ ಏನಾಗುತ್ತೆ, ನಾನು ಮುಂಚೆ ಇದ್ದು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಆಚೆ ಸಾಕಷ್ಟು ಮೋಟಿವೇಶನ್ ಕೊಡ್ತಾ ಇದೆ, ಚೆನ್ನಾಗಿ ಮಾತಾಡ್ತಿದೆ, ಬಟ್ ಸಮ್ವೇರ್ ಐ ನೀಡೆಡ್ ದ ಮೋಟಿವೇಶನ್. ಸೊ ನನಗೆ ಒಂದು ಪಾಸಿಟಿವ್ ಥಿಂಕಿಂಗ್ ಕಷ್ಟ ಆಗೋದು. ಸೊ ನನಗೆ ಚಿಕ್ಕ ವಯಸ್ಸಿಂದ ಆ ಟ್ರಾಮಾ ಬಿಲ್ಡಪ್ ಆಗಿರುತ್ತಲ್ಲ, ನನಗೆ ಅಲ್ಲ, ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇರುತ್ತೆ, ಚೈಲ್ಡ್ಹುಡ್ ಟ್ರಾಮಾ ಇರುತ್ತೆ, ಇನ್ಸೆಕ್ಯೂರಿಟೀಸ್ ಇರುತ್ತೆ. ಸೊ ಆಲ್ ಆಫ್ ಅ ಸಡನ್ ಪಾಸಿಟಿವ್ ಆಗಿ ಟರ್ನ್ ಆಗೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಸೊ ನನಗೆ ನನ್ನ ಕೋಚ್ ತುಂಬಾ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಆ್ಯಂಡ್ ಹಾಗೆ ಪಾಸಿಟಿವ್ ಥಿಂಕಿಂಗ್ ಅಂತ ಬರುವಾಗ ನಮ್ಮ ಜೊತೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಹೇಳೋರೊಬ್ರು ಇರಲೇಬೇಕು. ಆ್ಯಂಡ್ ನಾನು ಏನು ಹೇಳ್ತೀನಿ, ಸೊ ಮೋಸ್ಟ್ ಆಫ್ ದ ಹೆಲ್ತ್ ಪ್ರಾಬ್ಲಮ್ಸ್, ಮೆಂಟಲ್ ಡಿಸಾರ್ಡರ್ಸ್ ರೀಸನ್ನೇ ನೆಗೆಟಿವ್ ಥಿಂಕಿಂಗ್, 99%. ಸೊ ಇದೊಂದು ಅರ್ಥ ಮಾಡ್ಕೊಂಬಿಟ್ರೆ ನಾವು ಯಾಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅರ್ಥ ಆಗುತ್ತೆ. ಆ್ಯಂಡ್ ಲೈಫಲ್ಲಿ ನಾವೇನಾದರೂ ಅಚೀವ್ ಮಾಡಬೇಕು ಅಂತಿದ್ರೆ ಏನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಏನು ಸೆಟ್ ಬ್ಯಾಕ್ಸ್ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋದಲ್ಲ. ಸೊ ಬೇಸಿಕ್ಲಿ ಪಾಸಿಟಿವ್ ಥಿಂಕಿಂಗ್ ಇಷ್ಟೇ. ಸೊ ನಾನು ಇದನ್ನು ಅಭ್ಯಾಸ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ರೀಸೆಂಟ್ಲಿ ನನಗೆ ತುಂಬಾ ಹೆಲ್ಪ್ ಆಗಿದೆ. ಐ ಸ್ಟಾರ್ಟೆಡ್ ವಿತ್ ಹೋಮ್ ವರ್ಕೌಟ್ಸ್. ಸೊ ಮೇಯ್ನಾಗಿ HIIT ವರ್ಕೌಟ್ಸ್, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್. ಸೊ ನಾನು ಶುರು ಮಾಡಿದ್ದೆ ಅಲ್ಲಿಂದ. ಆ್ಯಂಡ್ ಯೋಗ. ಸೊ ಸ್ಕೂಲ್ ಡೇಸಿಂದ ನನಗೆ ಯೋಗ ಬಗ್ಗೆ ನಾಲೆಜ್ ಇರ್ತಿತ್ತು. ಸೊ ಲಾಕ್ಡೌನಲ್ಲಿ ಏನಾದರೂ ಮಾಡಬೇಕಲ್ವಾ, ಸೊ ಫಿಟ್ನೆಸ್ ಆ್ಯಕ್ಟಿವಿಟೀಸ್, HIIT ಯೋಗದಿಂದ ಶುರು ಮಾಡಿದೆ. ಹೋಗ್ತಾ ಹೋಗ್ತಾ ನನಗೆ ಈ ಬಾಡಿ ಬಿಲ್ಡರ್ಸ್, ಅದರಲ್ಲೂ ಫೀಮೇಲ್ ಬಾಡಿ ಬಿಲ್ಡರ್ಸ್ ತುಂಬ ಇಷ್ಟ ಆಗೋರು. ಇವ್ರ ಥರ ಆಗಬೇಕು. ಆ್ಯಂಡ್ ಮೇರಿ ಕಾಮ್, ಸೊ ನಂಗೆ ಅವ್ರು ತುಂಬಾ ಇನ್ಸ್ಪಿರೇಷನ್. ಯಾಕಂದರೆ 3 ಮಕ್ಕಳು ತಾಯಿ ಎಷ್ಟು ಫಿಟ್ಟಾಗಿದ್ದಾರೆ, ಅವ್ರ ಮಸಲ್ಸ್ ಹೇಗಿದೆ, ಅವ್ರು ಫೈಟ್ ಮಾಡುವಾಗ ಅವ್ರ ಎನರ್ಜಿ, ಅವ್ರ ಅಗ್ರೆಷನ್ ಸೊ ಹೇಗಿದೆ. ಸೊ ನಾವು ಹೆಂಗಿದ್ದೀವಿ 18-20 ವರ್ಷಕ್ಕೆ ಹೇಗೆ ಆಗ್ಬಿಟ್ಟಿರ್ತೀವಿ. ಸೊ ನಾನು ಯಾಕೆ ಅವ್ರ ಥರ ಮಸಲ್ ಬಿಲ್ಡ್ ಮಾಡಬಾರ್ದು ಆಸೆ ಆಯಿತು. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಲೈಕ್ ಸ್ಟ್ರೆಂತ್ ಟ್ರೈನಿಂಗ್, ವೆಯ್ಟ್ ಟ್ರೈನಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನಾನು ಜಿಮ್ ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ಅಷ್ಟೇ, ನಾನು ಅಂತ ಅಲ್ಲ, ಎಲ್ಲರಿಗೂ ಇರುತ್ತೆ ಈಗೋ ಲಿಫ್ಟಿಂಗ್ ಅಂತ ಒಂದು. ಸೊ ಮೇಜರಾಗಿ ಜಿಮ್ಮಲ್ಲಿ ಇಂಜುರೀಸ್ ಆಗೋಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ಸೇ ಈಗೋ ಲಿಫ್ಟಿಂಗ್. ಇಲ್ಲಾಂದರೆ ಒಂದು ಪ್ರಾಪರ್ ಫಾರ್ಮ್ ಇರಲ್ಲ ವರ್ಕೌಟ್ ಮಾಡುವಾಗ, ಇಲ್ಲ ಯಾರ ಹತ್ರ ನಾನು ಯಾಕೆ ಹೇಳ್ಸ್ಕೋಬೇಕು, ನಾನೇ ಮಾಡ್ತೀನಿ ಅನ್ನೋದಿರುತ್ತೆ. ಸೊ ನನಗೂ ಸಣ್ಣ ಪುಟ್ಟ ಇಂಜುರಿ ಸ್ಟಾರ್ಟಿಂಗಲ್ಲಿ ಆಗಿತ್ತು. ಫಾರ್ ಎಕ್ಸಾಂಪಲ್ ರಿಸ್ಟ್ ಪೇನ್ ಇರ್ಬೋದು, ಶೋಲ್ಡರ್ ಪೇನ್ ಇರ್ಬೋದು ಲಾಂಗ್ ಟರ್ಮಲ್ಲಿ. ಸೊ ಈಗೋ ಲಿಫ್ಟಿಂಗಿಂತ ಒಂದು ಪ್ರಾಪರ್ ಫಾರ್ಮ್ ಮಾಡದೆ ಪೇನ್ ಮಾಡ್ಕೊಂಡಿರೋದಿದೆ. ಸೊ ಇದಕ್ಕೆ ಸೊಲ್ಯೂಷನ್ ಸಿಂಪಲ್. ಸೊ ಹೆವಿ ವೆಯ್ಟ್ಸ್ ಅಂತ ಹೋಗೋದಕ್ಕಿಂತ ಲೈಟ್ ವೆಯ್ಟಲ್ಲೇ ಪ್ರಾಪರ್ ಫಾರ್ಮಲ್ಲಿ ವರ್ಕೌಟ್ ಮಾಡಿದ್ರೆ ಇಂಜುರೀಸ್ನೂ ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಬೇಗ ಮಸಲ್ ಬಿಲ್ಡ್ ಕೂಡ ಮಾಡ್ಬೋದು. ಈ ನಾಲೆಜ್ ಎಲ್ಲರಿಗೂ ಇರಬೇಕು. ಆ್ಯಂಡ್ ಅವಶ್ಯಕತೆ ಬಂದಲ್ಲಿ ಸೊ ವ್ರಿಸ್ಟ್ ಬ್ಯಾಂಡ್ಸ್ ಇರ್ಬೋದು, ಸೊ ಎಲ್ಬೋ ಬ್ಯಾಂಡ್ಸ್ ಇರ್ಬೋದು, ಅಥವಾ ಬೆಲ್ಟ್ಸ್, ಡೆಡ್ ಲಿಫ್ಟ್ ಮಾಡುವಾಗ, ಸ್ಕ್ವಾಟ್ಸ್ ಮಾಡುವಾಗ ಬೆಲ್ಟ್ಸ್ ಇರ್ಬೋದು, ಯೂಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೊಸದಾಗಿ ನಾನು ಜಿಮ್ ಸೇರ್ಕೋಬೇಕು, ಎನ್ರೋಲ್ ಮಾಡ್ಕೋಬೇಕು ಅಂತಿರೋರಿಗೆ ಓನ್ಲಿ ಒನ್ ಥಿಂಗ್ ಐಡ್ ಲವ್ ಟು ಟೆಲ್ ಇಸ್ ಸ್ಟಾರ್ಟ್ ನಾವು. ಇವಾಗಲೇ ಶುರು ಮಾಡಿ. ಬಿಕಾಸ್ ನಾಳೆ ಅನ್ನೋದು ಯಾರಿಗೂ ಗ್ಯಾರಂಟಿ ಆಗಿಲ್ಲ. ಆ್ಯಂಡ್ ತುಂಬ ಜನ ಯಾರೇನು ಅಂದ್ಕೊಂಡ್ಬಿಡ್ತಾರೋ, ಸೊ ಅವ್ರು ಜಡ್ಜ್ ಮಾಡಿಬಿಟ್ರೆ ಹೀಗೆಲ್ಲ ಅನ್ಕೋತಾರೆ. ಬಟ್ ನಾನು ಹೇಳಲ್ಲ, ನನಗೆ ವರ್ಕೌಟ್ ಮಾಡುವಾಗ ನನ್ನ ಮೇಲೆ ನಾನು ಫೋಕಸ್ ಮಾಡೋದಕ್ಕೆ ಟೈಮ್ ಇರಲ್ಲ, ಇನ್ನೊಬ್ರ ಮೇಲೆ ಹೇಗೆ ಫೋಕಸ್ ಮಾಡಲಿ.
ಮ್ಯಾಕ್ಸಿಮಮ್ ಜಿಮ್ಗೆ ಹೋಗೋರ್ದು ಮೈಂಡ್ಸೆಟ್ ಇದೇ ಆಗಿರುತ್ತೆ. ಸೊ ಎಲ್ಲರೂ ಒಂದಿನ ಬಿಗಿನರ್ ಆಗಿರ್ತಾರೆ, ಯಾರೂ ನಿಮ್ಮನ್ನ ಜಡ್ಜ್ ಮಾಡಲ್ಲ. ಸೊ ಸ್ಟಾರ್ಟ್ ನಾವು, ಡೆಫಿನೆಟ್ಲಿ ಮುಂದೆ ಒಂದಿನ ನಿಮ್ಮ ಸ್ಟೋರಿ ಇನ್ನೊಬ್ರಿಗೆ ಹೆಲ್ಪ್ ಮಾಡೇ ಮಾಡೋದು. ಸೊ ಅಕಾರ್ಡಿಂಗ್ ಟು ಮೀ ಫಿಟ್ನೆಸ್ ಅಂತ ಹೇಳಿದ್ರೆ ಜಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಅಲ್ಲ. ಸೊ ನಾವು ನೋಡೋಕ್ಕೆ ಹೇಗಿದ್ದೀವಿ ಅನ್ನೋದ್ರ ಜೊತೆಗೆ ಇಂಟರ್ನಲಿ ಹೇಗಿದ್ದೀವಿ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿನ ನನಗಿದ್ದೇನು, ನಾನು ಫಿಟ್ಟಾಗಿರಬೇಕು, ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಬೇಕು, ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಫಿಟ್ನೆಸ್ ಜರ್ನಿಯಲ್ಲಿ. ಸೊ ಆ್ಯಸ್ ಅ ವೆಲ್ನೆಸ್ ಕೋಚ್, ಸೊ ಸಾಕಷ್ಟು ಕಡೆ ಸಾವಿರಾರು ಜನದ ಮುಂದೆ ಐ ಹ್ಯಾವ್ ಗಿವನ್ ಸೆಮಿನಾರ್ಸ್ ರಿಗಾರ್ಡಿಂಗ್ ವೆಲ್ನೆಸ್, ಲೈಫ್ ಸ್ಟೈಲ್. ಸೊ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದ್ದೀನಿ ನನ್ನ ಸ್ಟೋರಿ ಶೇರ್ ಮಾಡ್ತಾ. ಸೊ ಹಾಗೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ನನಗೆ ಅನಿಸಲಿಲ್ಲ. ಸೊ ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಸಣ್ಣ ಪುಟ್ಟ ಹೆಲ್ತ್ ರಿಲೇಟೆಡ್ ಟಿಪ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ನಂಗೆ ಇಲ್ಲಿಗೂ ನಿಲ್ಲಿಸ್ಬೇಕು ಅಂತ ಅನಿಸಲಿಲ್ಲ. ಸೊ ಐ ಹ್ಯಾವ್ ಡಿಸೈಡೆಡ್ ವೈ ನಾಟ್ ಅ ಸ್ಟೆಪ್ ಅಹೆಡ್. ಸೊ ಬಾಡಿ ಬಿಲ್ಡಿಂಗ್ ಮುಂಚೆಯಿಂದನೂ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೊ ನಾನು ಯಾಕೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸಲ್ಲಿ ಟ್ರೈ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಐ ಸ್ಟಾರ್ಟೆಡ್ ಮೈ ಪ್ರೆಪ್ ಫ್ರಮ್ ಅ ಮಂತ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಐ ನೋ ಸೊ ಐ ವಿಲ್ ಡೂ ಸಮಥಿಂಗ್ ಇನ್ ದಿಸ್ ಫೀಲ್ಡ್ ಆಲ್ಸೋ. ಐ ಹೋಪ್ ಸೊ. ಬೀಯಿಂಗ್ ಅ ಪಾರ್ಟ್ ಆಫ್ ರೇಡಿಯೋ ಸಿಟಿ ಕನ್ನಡ ಬಿಯಾಂಡ್ ಮಸಲ್ಸ್, ನಾನು ಇದು ಹೇಳಲೇಬೇಕು. ಚಿಕ್ಕ ವಯಸ್ಸಿಂದ ರೇಡಿಯೋ ಸಿಟಿ ಕೇಳ್ತಾ ಬೆಳೆದಿರೋಳು. ಸೊ ಮನೆಯಲ್ಲಿ ಬೆಳಗ್ಗೆ ಎದ್ದರೆ ರೇಡಿಯೋ ಸಿಟಿ 91.1 ಇದ್ದೇ ಇರುತ್ತೆ. ಸೊ ಕೇಳ್ತಾ ಬೆಳೆದಿರೋಳು. ನಾನು ಅಂದ್ಕೊಂಡು ಇರಲಿಲ್ಲ ಲೈಫಲ್ಲಿ ಒಂದಿನ ರೇಡಿಯೋ ಸಿಟಿ ಇಂಟರ್ವ್ಯೂ ಅಲ್ಲಿ ನನ್ನ ಸ್ಟೋರಿ ನಾನು ಶೇರ್ ಮಾಡ್ತೀನಿ ಅಂತ. ಐ ಆಮ್ ಸೋ ಗ್ರೇಟ್ಫುಲ್, ಸೋ ಥ್ಯಾಂಕ್ಫುಲ್ ಫಾರ್ ಯು ಗೈಸ್. ಸೊ ನನ್ನ ರೆಕಗ್ನೈಸ್ ಮಾಡಿ ನನ್ನ ಸ್ಟೋರಿ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಹೋಪ್ ಮೈ ಸ್ಟೋರಿ ಇನ್ಸ್ಪೈರ್ಸ್ ಅದರ್ಸ್. ಆ್ಯಂಡ್ ಈ ಚಾನಲಲ್ಲಿರೋ ಸ್ಟೋರೀಸ್ ನನಗಂತೂ ತುಂಬ ಇನ್ಸ್ಪೈರ್ ಮಾಡಿದೆ. ಆ್ಯಂಡ್ ಮುಂದೆ ಒಂದಿನ ನಿಮ್ಮ ಸ್ಟೋರಿನ ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡ್ಬೋದು.